Hello everyone, welcome back to CMAS Academy and welcome back to second PUC Business Studies Easy class series. So in the last video we have started with chapter 6, that is staffing, and one question and now already complete madideve, that is the 4 tests used for selection of employees. So quickly we shall revise all the 4 points. So yadella points anna now kaltideve in the last video. So first one intelligence test, second one aptitude test, third one personality test, and fourth one trade test. Very good. Now, in today's video, we'll be learning the internal sources of recruitment. So again, a question for 4 marks. Second question, explain internal sources of recruitment. So we have only 2 internal sources of recruitment, okay? What is that? Transfer and promotion. Now, internal sources of recruitment ಅಂತ ಹೇಳಿದ್ರೆ, recruitment ಅಂತ ಹೇಳಿದ್ರೆ ಯಾವ್ದಾದ್ರು ವೇಕೆನ್ಸಿ ಇದ್ರೆ ಅಂದ್ರೆ ಯಾವ್ದಾದ್ರು ಹುದ್ದೆಗಳು ಖಾಲಿ ಇದ್ರೆ ಆ ಹುದ್ದೆಗಳನ್ನ ಭರ್ತಿ ಮಾಡುವಂತದ್ದು, ಆ ಕೆಲಸವನ್ನ ನಾವು ರೆಕ್ರೂಟ್ಮೆಂಟ್ ಅಂತ ಕರಿತೇವೆ. ದರ್ ಇಸ್ ಅ ಹೋಲ್ ಪ್ರೋಸೆಸ್. ನ್ಯೂಸ್ ಪೇಪರ್ಸ್ ಅಲ್ಲಿ ಆಡ್ ಕೊಡಬೇಕು, ಟೆಸ್ಟ್ ಕಂಡಕ್ಟ್ ಮಾಡಬೇಕು, ಇಂಟರ್ವ್ಯೂಸ್ ಕಂಡಕ್ಟ್ ಮಾಡಬೇಕು, ಅಂಡ್ ದೆನ್ ಸೆಲೆಕ್ಷನ್ ಮಾಡಬೇಕು. ಓಕೆ, ಸೊ ದೇರ್ ಇಸ್ ಅ ಹೋಲ್ ಪ್ರೋಸೆಸ್ ಆಫ್ ಸೆಲೆಕ್ಷನ್. ಅದನ್ನ ನಾವು 8 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಕಲಿಯೋಣ. ಸೊ ರೆಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ವಾ, ನೇಮಕಾತಿ. ವಾಟ್ ಇಸ್ ನೇಮಕಾತಿ? ಹುದ್ದೆಗಳನ್ನ ಭರ್ತಿ ಮಾಡುವಂತದ್ದು, ಫಿಲ್ಲಿಂಗ್ ದ ಪೊಸಿಷನ್ಸ್, ವೇಕೆಂಟ್ ಪೊಸಿಷನ್ ಇನ್ ದ ಆರ್ಗನೈಸೇಷನ್. That is recruitment in simple, for especially for all the last minute learners. ಅವರಿಗೆ ನಾನು ಹೇಳ್ತಾ ಇರುವಂತದ್ದು. ಸೊ ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಸಂಸ್ಥೆಯ ಒಳಗಿಂದಾನೇ ನಾವು ಕೆಲವೊಂದು ಹುದ್ದೆಗಳನ್ನ ಭರ್ತಿ ಮಾಡಬಹುದು. ವಿ ಕ್ಯಾನ್ ಫಿಲ್ ಇನ್ ದ ವೇಕೆನ್ಸೀಸ್ ವಿದಿನ್ ದ ಆರ್ಗನೈಸೇಷನ್ ಇಟ್ ಸೆಲ್ಫ್. ಸೊ ದೋಸ್ ಆರ್ ಕಾಲ್ಡ್ as internal sources of recruitment. We have one more. What is that? External sources of recruitment. That anyhow is not a question for 4 marks or 8 marks. It is a practical oriented question. So ಅದನ್ನ ನಾವು ಆ ಸೆಕ್ಷನ್ ಅಲ್ಲಿ ನೋಡ್ಕೊಳ್ಳೋಣ. So 4 marks question is internal sources of recruitment. ಯಾವ್ದೆಲ್ಲ ಇದೆ? ಒಂದು ಟ್ರಾನ್ಸ್ಫರ್, ಇನ್ನೊಂದು ಪ್ರಮೋಷನ್. Firstly we'll learn about transfer. ಏನು ಟ್ರಾನ್ಸ್ಫರ್ ಅಂತ ಹೇಳಿದ್ರೆ, see, transfer is a shifting of an employee from one job to another, from job A to job B, or one department to another, from one department to another department, or one shift to another, day shift in the night shift, or night shift in the day shift. So ಆ ರೀತಿ. ಸೊ ಅದನ್ನ ನಾವು ಟ್ರಾನ್ಸ್ಫರ್ ಅಂತ ಕರೀತೇವೆ. ವಾಟ್ ಇಸ್ ಇಟ್? ಮಿಯರ್ಲಿ ದ ಶಿಫ್ಟಿಂಗ್, ಎಂಪ್ಲಾಯಿಯನ್ನ ಒಂದು ಜಾಬ್ ಇಂದ ಇನ್ನೊಂದು ಜಾಬಿಗೆ, ಅಥವಾ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ, ಅಥವಾ ಒಂದು ಶಿಫ್ಟ್ ಇಂದ ಇನ್ನೊಂದು ಶಿಫ್ಟ್ ಗೆ ಟ್ರಾನ್ಸ್ಫರ್ ಮಾಡುವಂತದ್ದು, ಮೂವ್ ಮಾಡುವಂತದ್ದು, ದಟ್ ಈಸ್ ಟ್ರಾನ್ಸ್ಫರ್. ನಾ ಈ ಟ್ರಾನ್ಸ್ಫರ್ ಮಾಡಿದಾಗ ಕರ್ತವ್ಯಗಳಲ್ಲಿ, ರೆಸ್ಪಾನ್ಸಿಬಿಲಿಟಿಯಲ್ಲಿ ಅಥವಾ ಅವರ ಸ್ಟೇಟಸ್ ಅಲ್ಲಿ, ಸ್ಥಾನಮಾನದಲ್ಲಿ ಏನಾದ್ರೂ ಚೇಂಜಸ್ ಆಗಬಹುದಾ, ಅಥವಾ ಸ್ಯಾಲರಿ ಚೇಂಜಸ್ ಆಗಬಹುದಾ? ನೋ, ದೇರ್ ವಿಲ್ ಬಿ ನೋ ಮಚ್ ಚೇಂಜ್ ಇನ್ ದ ರೆಸ್ಪಾನ್ಸಿಬಿಲಿಟಿ ಆರ್ ದ ಸ್ಟೇಟಸ್ ಆರ್ ದ ಪೇ. ಓಕೆ, ಸೊ ಯಾವ ರೀತಿ ಅವರಿಗೆ ಮೊದಲು ಕರ್ತವ್ಯಗಳಿತ್ತು ಅದೇ ಕರ್ತವ್ಯಗಳಿರ್ತವೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಹೊರತು ಏನು ಮೇಜರ್ ಚೇಂಜಸ್ ಇರೋದಿಲ್ಲ. ಓಕೆ, then it is a good source to fill in the vacancies from overstaffed departments. For example, ಈಗ 2 ಡಿಪಾರ್ಟ್ಮೆಂಟ್ ಇದೆ. ಓಕೆ, ಡಿಪಾರ್ಟ್ಮೆಂಟ್ ಎ ಅಂಡ್ ಡಿಪಾರ್ಟ್ಮೆಂಟ್ ಬಿ. ನಾವು ಡಿಪಾರ್ಟ್ಮೆಂಟ್ ಎ ಹ್ಯಾಸ್ 100 ಎಂಪ್ಲಾಯೀಸ್ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, Department A has how many? 100 employees, and Department B has only 20 employees. ಈಗ ಡಿಪಾರ್ಟ್ಮೆಂಟ್ ಬಿ ಗೆ ಒಂದು 10 ಎಂಪ್ಲಾಯೀಸ್ ನ ಅವಶ್ಯಕತೆ ಇದೆ. ಆಲ್ರೆಡಿ ಡಿಪಾರ್ಟ್ಮೆಂಟ್ ಎ ನಲ್ಲಿ ಓವರ್ ಸ್ಟಾಫ್ಡ್ ಆಗಿದೆ, ಸೊ ತುಂಬಾ ಎಂಪ್ಲಾಯೀಸ್ ಇದ್ದಾರೆ. ವಾಟ್ ವಿ ಕ್ಯಾನ್ ಡೂ? ವಿ ಕ್ಯಾನ್ ಟ್ರಾನ್ಸ್ಫರ್ 10 ಎಂಪ್ಲಾಯೀಸ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ ಅಲ್ವಾ. ಸೊ ಇಟ್ ಈಸ್ ಅ ಗುಡ್ ಸೋರ್ಸ್ ಫಾರ್ ಫಿಲ್ಲಿಂಗ್ ಇನ್ ದ ವೇಕೆನ್ಸೀಸ್ ಥ್ರೂ ದ ಓವರ್ ಸ್ಟಾಫ್ಡ್ ಡಿಪಾರ್ಟ್ಮೆಂಟ್ಸ್. ಐ ಹೋಪ್ ಯು ಗಾಟ್ ದ ಎಕ್ಸಾಂಪಲ್ ಕರೆಕ್ಟ್. ದೆನ್ ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಎಂಪ್ಲಾಯೀಸ್. ಸೊ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಇಟ್ ಇಸ್ ದ ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಎಂಪ್ಲಾಯೀಸ್, ನಾಟ್ ವರ್ಟಿಕಲ್. ಓಕೆ, ಈ ತರ ಮೂವ್ಮೆಂಟ್ ಆಗೋದಿಲ್ಲ, ಈ ತರ ಮೂವ್ಮೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಚೇಂಜಸ್ ಇಲ್ಲ, ಸ್ಟೇಟಸ್ ಅಲ್ಲಿ ಚೇಂಜಸ್ ಇರೋದಿಲ್ಲ, ಸ್ಯಾಲರಿಯಲ್ಲಿ ಚೇಂಜಸ್ ಇರೋದಿಲ್ಲ. ಓನ್ಲಿ ದ ಜಾಬ್ ಇಸ್ ಬೀಂಗ್ ಚೇಂಜ್ಡ್, ಆರ್ ದ ಪ್ಲೇಸ್ ಇಸ್ ಬೀಂಗ್ ಚೇಂಜ್ಡ್, ಆರ್ ದ ಶಿಫ್ಟ್ ಇಸ್ ಬೀಂಗ್ ಚೇಂಜ್ಡ್ ಅಲ್ವಾ. ಸೊ ಹಾಗಾಗಿ ಇಟ್ ಇಸ್ ಅ ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಎಂಪ್ಲಾಯೀಸ್. ದೆನ್ ಇಟ್ ಇಸ್ ಆಲ್ಸೋ ಯೂಸ್ ಫಾರ್ ಟ್ರೈನಿಂಗ್ ಆಫ್ ಎಂಪ್ಲಾಯೀಸ್ ಟು ಲರ್ನ್ ಡಿಫರೆಂಟ್ ಜಾಬ್ಸ್. ಹೊಸ ಕೆಲಸಗಳನ್ನ ಅಥವಾ ಬೇರೆ ಕೆಲಸಗಳಲ್ಲಿ ಟ್ರೈನಿಂಗ್ ಅನ್ನ, ತರಬೇತಿಯನ್ನ ನೀಡಲಿಕ್ಕೆ ಕೂಡ ಎಂಪ್ಲಾಯೀಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಮೇ ಬಿ ಫ್ರಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟು ಮಾರ್ಕೆಟಿಂಗ್ or marketing to accounts. So employee ಎಲ್ಲಾ ಜಾಬ್ಸ್ ಗಳನ್ನ ಕಲೀಲಿ ಅನ್ನೋ ಉದ್ದೇಶದಿಂದ ಕೂಡ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. So these many points you can highlight and write in your answer. In extra ಇದೆ, ಅದನ್ನ ಬರೀಬಹುದು. In the PDF notes that I have provided to you all at a price of ₹99. So details are there in the description, you can check it out. So there I have given complete explanation. Okay, so 4 marks ಗೆ ಎಷ್ಟು ಬೇಕು ಅಷ್ಟು ಎಲ್ಲ explanation ಅದರಲ್ಲಿ ಇದೆ. So that is about transfer. Next we will talk about promotion. So second one is the promotions. Now what is promotion? Promotion is the vertical movement of employees. Okay, transfer ಅಲ್ಲಿ ನಾನು ಏನು ಹೇಳಿದೆ, it is the horizontal movement. So promotion ಅಲ್ಲಿ it is a vertical movement. For example, assistant manager ಅನ್ನ senior manager ನ ಪೋಸ್ಟ್ ಗೆ ಮೂವ್ ಮಾಡುವಂತದ್ದು, ಬಡ್ತಿಗಳು ಅಂತ ಹೇಳ್ತೇವೆ, ದಟ್ ಇಸ್ ಪ್ರಮೋಷನ್. ಸೊ ಫಿಲ್ಲಿಂಗ್ ಅಪ್ ಹೈಯರ್ ಪೊಸಿಷನ್ ಈಸ್ ಯೂಶುವಲಿ ಡನ್ ಥ್ರೂ ಪ್ರಮೋಷನ್ಸ್. ಆರ್ಗನೈಸೇಷನ್, ಸಂಸ್ಥೆನಲ್ಲಿ ಹೈಯರ್ ಪೊಸಿಷನ್ಸ್ ಗಳನ್ನ ಫಿಲ್ ಮಾಡುವಾಗ ಯೂಶುವಲಿ ಪ್ರಮೋಷನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ದೆನ್ ಪ್ರಮೋಷನ್ ಲೀಡ್ಸ್ ಟು ಹೈಯರ್ ಪೊಸಿಷನ್, ಹೈಯರ್ ರೆಸ್ಪಾನ್ಸಿಬಿಲಿಟಿ, ಹೈಯರ್ ಸ್ಟೇಟಸ್ ಅಂಡ್ ಹೈಯರ್ ಸ್ಯಾಲರಿ ಅಥವಾ ಪೇ. ಸೊ ಪ್ರಮೋಷನ್ಸ್ ಆದಾಗ ಏನಾಗುತ್ತೆ? ಪೊಸಿಷನ್ ಡೆಫಿನೆಟ್ಲಿ ಹೈಯರ್ ಪೊಸಿಷನ್ ಸಿಗುತ್ತೆ, ರೆಸ್ಪಾನ್ಸಿಬಿಲಿಟಿ ಕೂಡ ಹೆಚ್ಚಾಗುತ್ತೆ. ಅಲಾಂಗ್ ವಿತ್ ದಟ್ ಸ್ಟೇಟಸ್ ಅಂಡ್ ಪೇ ವಿಲ್ ಆಲ್ಸೋ ಇನ್ಕ್ರೀಸ್. ಓಕೆ,
Then vertical movement of employees, I already told you that promotion is the vertical movement of employees. Then it helps to improve the motivation, loyalty and satisfaction level of the employees. So motivation improve ಆಗುತ್ತೆ, satisfaction improve ಆಗುತ್ತೆ and loyalty ಕೂಡ improve ಆಗುತ್ತೆ when the employees are given promotions. And it has a psychological impact also. ಯಾಕೆ ಅಂತ ಹೇಳಿದ್ರೆ because ಒಂದು promotion ಆದ್ರೆ, see for example, so let us assume that there are 4 posts here: MD, a senior manager, an assistant manager, mattondru supervisor. Okay. So ಈಗ when senior manager is promoted to the post of MD, ಏನಾಗುತ್ತೆ, ಈ ಹುದ್ದೆ ಖಾಲಿ ಆಗುತ್ತೆ, ಈ ಪೊಸಿಷನ್ ಖಾಲಿ ಆಗುತ್ತೆ. Then what they will do, assistant manager ಅನ್ನ ಅವರು senior manager ಮಾಡ್ತಾರೆ. So ಈ ಹುದ್ದೆ ಮತ್ತೆ ಖಾಲಿ ಆಗುತ್ತೆ. Then what will happen, supervisor ಅನ್ನ ಅವರು assistant manager ಆಗಿ ಪ್ರಮೋಟ್ ಮಾಡ್ತಾರೆ, ಮತ್ತೆ ಈ ಹುದ್ದೆ ಖಾಲಿ ಆಗುತ್ತೆ. Then some worker, some good employee is made as a supervisor. Okay. So ಈ ತರ ಏನಾಗುತ್ತೆ, when there is promotion, it leads to a chain of promotions. ಒಂದು ಪರ್ಸನ್ ಪ್ರಮೋಷನ್ ಮಾತ್ರ ಆಗೋದಿಲ್ಲ, it leads to chain of promotion in different levels of the organization. That is why it also has a psychological impact. ಒಂದು motivation ಅನ್ನ promotions create ಮಾಡುತ್ತೆ. Okay, so that's about promotion. So we learned about 2 internal sources of recruitment in today's video. That was first one, transfer, which is the horizontal movement of employees. ಯಾವುದೇ responsibility changes ಅಥವಾ payment increase ಅಥವಾ status ಅಲ್ಲಿ increase ಇರೋದಿಲ್ಲ in transfer. Then second one is the promotion. So promotions ಅನ್ನ ನಾವು ಯಾಕೆ ಯೂಸ್ ಮಾಡ್ತೇವೆ, to fill the higher positions in the organization. And here there is change in responsibility, there is greater status, there is greater pay ಅಥವಾ salary increase ಕೂಡ ನಾವು promotion ಅಲ್ಲಿ ಕಾಣಬಹುದು. Okay, so that's about today's question, 2 internal sources of recruitment. ಇದನ್ನ ರಿವೈಸ್ ಮಾಡ್ಕೊಳ್ಳಿ. I'll see you in the next video. And if you're finding this business studies class series useful, please share it with your friends and also like the video and let me know in the comment section how are you finding the classes. Thanks for watching. See you in the next video. Till then, take care. Bye. Namaste.